ಒಂದಿನ ಪೂರ್ತಿ ಭೂಮಿ ಒಳಗೆ ಇರಕ್ಕಾಗತ್ತಾ ಅಥವಾ ಇದ್ರೆ ನಮ್ ದೋಸ್ತರೆಲ್ಲ ನನಗೆ ಎಷ್ಟು ಟಾರ್ಚರ್ ಕೊಡ್ತಾರ ಅಂತೇಳಿ ನೋಡೋಣ ಬನ್ನಿ ಅಂತ ಮಸ್ತ್ ತಂಗಿ. ಫಸ್ಟ್ ಗುಂಡಿ ತೊಡಕ್ ಅಂತೇಳಿ ನಮ್ ದೋಸ್ತರು ಹೊಲಕ್ ಬಂದೇವಿ. ಇಲ್ಲಿ ಗಿಡದ ಕೆಳಗ ಬಾಳ ಇರಿ ಬೆದಾವಲಿ, ಇಲ್ಲಿ ಬ್ಯಾಡ ಅಂತಂದ್ರ ಇವ್ರು ಇಲ್ಲೇ ಪ್ಲೇಸ್ ಬಾರಿ ಐತಿ ಅಂತೇಳಿ ಇವ್ರು ಇಲ್ಲೇ ಗುಂಡಿ ತೋಡಿದ್ರು. ನಮ್ ದಂಧೆಲೆ ಒಂದು ಇರುವೆನ ಸಾಯಿಸ್ಬೇಕಾದ್ರು ಅದು ಗೊತ್ತಾಗ್ತಂಗ್ ಸಾಯಿಸ್ತೇವೆ. ಇರಿಬಿ ಒಳಗ್ ಹೋಗಿ ಕಡಿಬಾರ್ದು ಅಂತೇಳಿ ನನಗ ಈ ತರ ಒಂದು ಹಾಳಿ ಹಾಕ್ಯಾರ. ಲಂಗದವನಾಗ ಮಸ್ತ ಕಾಂತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಆದ್ರೂ ಅವ್ನು ಒಂದ್ ಇರಿಬಿ ಒಳಗ್ ಹೋಗಿ ಕಡ್ದ ಬಿಡ್ತು. ಆಮೇಲೆ ಹೊಟ್ಟೆ ಹಸಿವು ಆಗಿತ್ತು, ಅದಕ್ಕೆ ಒಬ್ರು ಮಿರಿಂಡಾ ಕುಡ್ಸಿದ್ರು, ಮತ್ತೆ ಇನ್ನೊಬ್ರು ಚಿಪ್ಸ್ ತಿನ್ಸಿದ್ರು. ಇಲ್ಲಿ ನೋಡ್ರಿ ನಮ್ ದೋಸ್ತ ನಂದು ಹೇರ್ ಸ್ಟೈಲ್ ಸರಿ ಮಾಡಕತ್ತಾನ. ಆಮ್ಯಾಗ ಬ್ಯಾಸ್ರಾಗತೈತ್ಲಿ ಅಂತಂದೆ, ಅದಕ್ಕ ನಮ್ ದೋಸ್ತ ನನ್ ಮ್ಯಾಗ ಕುಂತು ರೀಲ್ಸ್ ತೋರ್ಸಾಕತ್ತ ನನಗ. ನನ್ ಮಗ ಖುಷಿಯಾಗಿರ್ತೀನಿ ಅಂದ್ರೆ ನಾನು ಏನ್ ಬೇಕಾರ್ ಮಾಡ್ತೀನಪ್ಪ. ಇವನ್ ಖುಷಿ ನನ್ ಖುಷಿ ಅಲ್ವಾ, ಇವನ್ ಸುಖ ನನ್ ಸುಖ ಅಲ್ವಾ. ಸ್ವಲ್ಪ ಜಿಟಿ ಜಿಟಿ ಮಳಿ ಚಲೋ ಆಗಿತ್ತು, ಅದಕ್ಕ ತೆಲಿಗೆ ಹಾಳಿ ಹಾಕ್ತೀನಿ ತಡಿ ಅಂತೇಳಿ ಪೂರ ನನ್ ಮುಚ್ಚೆ ಬಿಟ್ಟ. ನಾನ್ ಯಾಕೆ ಬೋಸುಡಿ ಆಗ್ಲಿ, ನೀನೇ ಕಡೆ ಲೌಡಿ. ಟೈಮ್ 5 ಗಂಟೆ ಆಗಿತ್ತು, ಗಾಳಿ ಜಾಸ್ತಿ ಬಿಸಾಗತ್ತಿತ್ತು, ಮತ್ತೆ ಜಿಟಿ ಜಿಟಿ ಮಳಿ ಕೂಡ ಚಲೋ ಆಯ್ತು. ಆಲ್ರೆಡಿ ಮಣ್ಣಿನ ಬಾರಕ್ಕ ನನ್ ಕುತ್ತಿಗೆಲ್ಲ ಬಾಳ್ ನೋವಾಗತ್ತಿತ್ತು. ಇನ್ ನನ್ ಕೈಲಿ ಆಗಲ್ಲ ಅಂತ ನನಗೂ ಗೊತ್ತಾಯ್ತು. ಅಂದ್ರು 4-5 ತಾಸ ಅದೀನ್ರಿ, 12ರಿಂದ 5 ತನ ಅದೀನಿ. ಸೊ ಇನ್ ಬಾಳ ರಿಸ್ಕ್ ತಗೊಳೋದು ಬೇಡ ಅಂತೇಳಿ ಈ ಒಂದು ಚಾಲೆಂಜ್ ಅನ್ನ ಇಲ್ಲಿಗೆ ಮುಗಿಸಾಕತ್ತೀನಿ.